ಹಂಗಾರೆ ಈಗ ಅಪ್ಪ ಅವರು ಆಚ್ಕೋಗೋರೆ, ಅಡುಗೆ ನಿಮಗೆ ಮಗಿಗೆ ಮಾತ್ರವಾ? ಅಯ್ಯೋ, ಯಾರು ಕಂಡೋರು ಮಂಗಳಮ್ಮ. ಅವರು ಹೋಗಿರೋದು ನಮ್ಮ ಮಾವನ ಮಗಳು ಪವಿ ಅವ್ರ ಮನೆಗೆ. ಅಲ್ಲಿ ಮಾಡ್ಕೊ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾಗಿ ನಾನು ಮಾಡಿರ್ತೀನಿ. ಅಲ್ಲಿ ಹೋದರೆ ಮಾಡ್ಕೊಂಡೇ ಬರ್ತಾರೆ ಅಂತ ಹೇಳಕ್ಕೆ ಬರೋಕ್ಕಿಲ್ಲ. ಯಾಕ್ರವ ನೆಂಟ್ರ ಮನೆ ಅಲ್ವೇ ಅದು? ಅದೇ ಹುಡುಗಿ ಒಂದು ಕಿತ್ತ ಬಂದಿತ್ತಲ್ಲ ಅತ್ತಾನೆ? ಓ ಅವಳೆಯ. ಅಯ್ಯೋ, ಗಂಡನ ಜೊತೆಗೆ ಏನೋ ಕಿತ್ತಾಟ ಅಂತೆ. ಈ ನಮ್ಮ ಮಾವನ ಹೆಂಡ್ತಿ ಅದೇ ಇವರತ್ತೆ ಸರಿಕಿಲ್ಲ ಅವನ ಬಾಯಿ, ಅದಕ್ಕೆ ಹೋಗಲ್ಲೇನೋ ಅಂದ್ಬಿಟ್ಟು ಬಂದದಂತೆ. ಈಗ ಇವರು ತಾಮಸಿ ಮಾಡೋಕ್ಕೆ ಹೋಗೋರೆ, ಸಮಾಧಾನ ಮಾಡಿ ಸಂಬಂಧ ಉಳಿಸ್ತೀನಿ ಅಂತವ. ಅದೇನು ಯಾವಾಗಲೂ ಅಪ್ಪಾರ ಹೋಯ್ತಾರಲ್ಲ, ಅವ್ರ ಮನೆ ಇಸ್ಸೇನು ಅವರೇ ನೋಡ್ಕೊಳಕ್ಕಿಲ್ವೇ? ಅಯ್ಯೋ, ಏನು ಅಂದರೆ ಮಂಗಳಮ್ಮ, ಇವ್ರನ್ನ ಸಾಕು ಬೆಳೆಸಿದಿಲ್ಲ ಇವ್ರ ಮಾವನೆಯ. ನಮ್ಮ ಅತ್ತೆ ಮಾವ ಸ್ವಂತದವ್ರು ಇಲ್ವಲ್ಲ, ಅದಕ್ಕೆ ಇವರು ಅವ್ರ ಮಾವನ ಕಂಡ್ರೆ ಸ್ಯಾನೆ ಹಚ್ಕೊಂಡವ್ರೆ. ನಾನು ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ. ಆಮೇಲೆ ನಮ್ಮ ಮಾವರೇ ಹೊರ ಬಂದಾಗ ಬಾಯಿ ಬಿಟ್ಬಿಟ್ಯಾ ಸುಮ್ಕೆ ನಿನ್ನ ನನ್ನ ಮಧ್ಯೆಯಲ್ಲಿ. ಏನಂದರೆ ನಮ್ಮ ಮಾವನಿಗೆ ಅವ್ರ ಮಕ್ಕಳು ಸಂದಾಕ ನೋಡ್ಕೊಳಕ್ಕಿಲ್ಲ. ಎರಡೂ ಒಳ್ಳೆ ಬುದ್ಧಿ ಕಲ್ತಿಲ್ಲ, ಹೆಣ್ಣಾದ್ರು ಗಂಡಾದ್ರು. ಹೇಳ್ಬೇಕಂದ್ರೆ ನಮ್ಮ ಅತ್ತೇನೇ ಸರಿಗಿಲ್ಲ. ನಮ್ಮ ಮಾವನಿಗೆ ಯಾರು ಮನೇಲಿ ಅಂತೇಳಿ ಇವ್ರನ್ನ ಹಚ್ಕೊಂಡು ಕೂತವ್ರೆ. ಓ ಅಷ್ಟೇಯ, ಅದಕ್ಕೆ. ಓ ಹಂಗನಿ ಕತೆಯ. ಸರಿ ಬಿಡಿ ಅವರೇ, ಅದಂಗಿರಲಿ. ನಾನು ನಿಮ್ಮ ಕೂಡ ಏನೋ ಕೇಳಬೇಕು ಅಂದ್ಕೊಂಡೆ. ಏನು ಹೇಳಿ ಮಂಗಳಮ್ಮ, ನನ್ನ ಹತ್ರ ಎಂತ ಸಂಕೋಚ? ಏನಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಬರ್ತದಲ್ಲ, ಅದಕ್ಕೆ ಸೀರೆ ತಗೋಬೇಕಿತ್ತು. ಎಲ್ಲಿ ಕಾಸಿಲ್ಲ. ನಿಮ್ಮದೇ ಯಾವ್ದಾರ ಹಳೆ ಸೀರೆ ಇದ್ದರೆ ಕೊಡ್ರವ ನನಗೆ. ನಾನು ಸೀರೆಗೆ ಅಂತೇಳಿ ಹೊಸ ದುಡ್ಡು ಎತ್ತಿಕ್ಕಿದೆ. ಅದರಲ್ಲಿ ನಮ್ಮ ಏಮಿಗೆ ವಯಸ್ಸಿನ ಹುಡುಗಿ ಅಲ್ವಾ, ಒಂದು ಚೆಂದಾಕಿರೋ ಬಟ್ಟೆ ಕೊಡ್ಸೋಣ ಅಂತ. ಅದು ಹೆಂಗೆ ತಗೋಬೇಕು ಏನೋ ನಂಗೆ ಗೊತ್ತಿಲ್ಲ. ಒಂದು ದಿವಸ ಬಿಡು ಮಾಡ್ಕೊಂಡು ಟೌನ್ಗೆ ಹೋಗ್ಬಿಟ್ಟು ಬರೋಣ. ಮಗ ನಾನು ಎತ್ಕೊತೀನಿ, ನೀವೇನು ಚಿಂತೆ ಮಾಡಬೇಡಿ. ನನ್ನ ಕುಟ್ಟೆ ಒಂಚೂರು ಬಂದ್ಬಿಟ್ಟು ಅದೇನು ಚೆಂದಾಕಿರೋದು ಅವಳಿಗೆ ಒಪ್ಪು ಅಂತದೊಂದು ಜೊತೆ ಬಟ್ಟೆ ಕೊಡಿಸ್ಬಿಟ್ರವ. ದುಡ್ಡ ಏನು ಎಷ್ಟೊಂದು ಅಷ್ಟಕ್ಕೆ ತಗೊಳ್ಳೋಣ. ಅಯ್ಯೋ, ಸೀರೆ ತಾನೇ, ನಾನು ಕೊಡ್ತೀನಿ ಬಿಡು. ಹಳೇದು ಅದಕ್ಕೆ ಹೊಸದೇ ಕೊಡ್ತೀನಿ ತಗ. ಏಮಿಗೆ ಬಟ್ಟೆನಾ? ನಾನು ಗುರ್ತಿರೋರೊಬ್ಬದ ಮನೆ ಅದೇ, ಅಲ್ಲಿಗೆ ಕರ್ಕೊಂಡೋಯ್ತೀನಿ. ಅಲ್ಲಿ ವಯಸ್ಸಿನ ಹುಡುಗಿರಿಗೆ ಸಂದಾಕಿರೋ ಬಟ್ಟೆಗಳು ಸಿಗ್ತವೆ. ಸರಿ, ಕೊಡ್ಸೋರಾಯ್ತು. ಯಾವತ್ತು ಹೋಗೋಣ ಅಂತ ಹೇಳು, ಬರ್ತೀನಿ. ಯವ್ವ, ನಾವೇನು ಹೇಳೋದು, ನೀವು ಪುರ್ಸೊತ್ತಾಗಿರ್ಬೇಕು ಅಷ್ಟೇ. ನಮಗಿಂತವ ನಿಮ್ಮದು ಕೆಲಸಗಳು. ಅಯ್ಯೋ, ಇನ್ನೇನು ಕೆಲಸ ಮಂಗಳಮ್ಮ, ನೀನು ಬಂದು ಇಲ್ಲೆಲ್ಲ ಮಾಡ್ಕೊಟ್ಬಿಟ್ಟೈತ್ಯಾ. ಇನ್ನು ಹೋಗೋ ದಿವಸ ಅವಳು ಬೇಗ ಅಡುಗೆ ಮಾಡಿ ಮಗ್ಗಿಗೆ ಒಂದಿಷ್ಟು ತಿನ್ನಿಸ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಓ, ನಾನು ವರಮಹಾಲಕ್ಷ್ಮಿಗೆ ಬಟ್ಟೆ ತಗೋಬೇಕಾಯ್ತು. ಅಯ್ಯೋ, ಈಗ ಸ್ವಲ್ಪ ಕಷ್ಟದಲ್ಲದೆ, ಅದಕ್ಕೆ ಸುಮ್ಕಾಗಿದೆ. ಅದು ಅಲ್ಲದೆ ಮೊನ್ನೆ ಅವ್ನ ಮಂತಕ್ಕೆ ಹೋಗಿದ್ದಾಗ ಅವನೇ ಒಂದು ಸೀರೆ ಕೊಡಿಸಿದ್ಲು. ಅದನ್ನೇ ಹೊಲ್ಸ್ಕೊಳ್ಳೋಣ ಅಂತ. ಮಗಿಗೆ ಒಂದತೆ ಫ್ರಾಕ್ ತಗೋತೀನಿ ಅಷ್ಟೇ, ನನಗೇನು ಬೇಡ. ನಿನಗೆ ಹೇಮಿಂಗೆ ತೊಗೊಳ್ಳು ಅಂತ ನಡಿ. ಅಯ್ಯವರೇ, ನನಗೆ ಬೇಡ ಕಣೇಲೆ, ಏಮಿಗೆ ಮಾತ್ರವ. ನನಗೆ ನಿಮ್ಮದೇ ಯಾವ್ದಾರ ಹಳೆ ಸೀರೆ ಕೊಡ್ರಿ ಅಂತ. ಹುಟ್ಟವೆಲ್ಲ ಹಳೆವಾಗ್ಬಿಟ್ಟವೆ, ಅದಕ್ಕೆ ಹಬ್ಬದ ದಿವಸ ಒಂದು ಯಾವ್ದಾರು ಉಟ್ಕೊಳ್ಳೋಣ ಅಂತ. ನಿಮ್ಮ ಅಂದರೆ ಹೊಸವಿದ್ದಂಗೆ. ಸರಿ ಸರಿ, ಆಯಿತು, ಕೊಟ್ರಾಯ್ತು. ಅಂದಂಗೆ ನಿಮ್ಮ ತೋಟದ ಓನರ್ ಅವರು ಬಂದು ಏನು ಕೊಡೋಕ್ಕಿಲ್ಲ ಹಬ್ಬ ಅರ್ಧದಿಂದಲ್ಲಿ? ಎಲ್ರವ ಅವರೇ, ನೀವೂರಾಗ ಅವ್ರ ಹಬ್ಬ ದಿನ ಮಾಡ್ಕೊಳಕ್ಕೆ ಬೇರೆ ದೇಶದಾಗವ್ರೆ, ಬರೋದೇ ಕಮ್ಮಿ. ಸರಿ ಮಂಗಳಮ್ಮ, ಆ ಬಟ್ಟೆ ನೆತ್ಕೊಂಡಿರ್ತವೆ, ಹೋಗಿ ಒಗ್ದಾಕ್ಬಿಡು. ಹಾಗೆ ಪಾತ್ರೆ ಒಂದೆರಡೇ ರತ್ತಿಕ್ಬಿಡು. ಅಷ್ಟರಲ್ಲಿ ನಾನು ಈಗ ತರಕಾರಿ ಬಿಡಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಸಾರು ತೊಗೊಂಡು ಹೋಗುವಂತೆ. ಆಮೇಲೆ ನನಗೂ ಪುಟ್ಟಿಗೆ ಊಟ ಮಾಡಿಸ್ಬೇಕು. ಇವ್ರು ಎಷ್ಟೊತ್ತು ಬರ್ತಾರೆ ಅನ್ನೋ ನೋಡ್ತೀನಿ. ಇವತ್ತು ಸಾರು ಬೇಡಕ್ಕೇನೆ ಹೇಳಿ, ಬಿಸಿ ಸಾರು ಮಡಿಕಳಿ, ಬೇಕಾದ್ರೆ ಸಂದಿಗೆ ಇಸ್ಕೊತೀನಿ. ಅದೇ ಕಂಗಂತೆ ಮಂಗಳಮ್ಮ, ನಮ್ಮನೆ ಸಾರು ಬೇಡವಾ? ಅಯ್ಯೋ, ಹಂಗಲ್ಲ ಕಣ್ರವ, ಅದು ಮೀನು ಹುಳಿ ಮಾಡಿದ್ದೆ ನಿನ್ನೆ, ಅದೇ ಅದಕ್ಕೆ ರೊಟ್ಟಿ ಬಳಿ ನಮ್ಮ ಮನೆಯವನು, ಅದಕ್ಕೆ. ಮೀನು ಹುಳಿನ ನನಗೂ ಇಷ್ಟ, ಮಾಡೋಕ್ಕೆ ಬರೋಕ್ಕಿಲ್ಲ ಮಂಗಳಮ್ಮ. ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡು. ಏವ, ಇಷ್ಟ ಅಂದಿರೆ ನೆನೆ ದಿವಸನೇ ತಂದ್ಕೊಡ್ತಿದ್ದೆ. ನೀವು ನಮ್ಮನೆ ತಿಂತೀರಾ ಅಂತವ. ಒಂದು ಕೆಲಸ ಮಾಡಿ, ನಮ್ಮನೆಗೆ ಬೇಡ, ನಿಮ್ಮನೆಗೆ ಒಂದು ಕಿತ ನನ್ನ ಗಂಡನಿಗೂ ಇಲ್ಲ ಅಪ್ಪ ಅವ್ರಿಗೂ ಹೇಳ್ಬಿಟ್ಟು ಮೀನು ತರಿಸಿದ್ರಿ, ನಾನು ಇಲ್ಲಿ ಬಂದು ಮಾಡಿಕೊಟ್ಟಂಗೂ ಆಯ್ತದೆ, ತೋರ್ಕೊಟ್ಟಂಗೂ ಆಯ್ತದೆ. ಸರಿ ಮಂಗಳಮ್ಮ, ಆಯಿತು. ಅವರೇ, ಹಿಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಏನು ಹೇಳಿ ಮಂಗಳಮ್ಮ? ಯಾಕ್ರವ, ಏನಾರು ವಿಶೇಷನ? ಏನು ವಿಶೇಷ ಇರ್ತದೆ? ಅದು ಏನೋ ಬೈಕೆ ಹಂಗೆ ಬಗ್ಗಿಸ್ಕೊತಿದ್ದೀರಲ್ಲ, ಪುಟ್ಟಿಗೆ ತಮ್ಮ ತಂಗಿನೂ ಬರ್ತಾರೇನೋ ಅಂತ. ಅಯ್ಯೋ ಮಂಗಳಮ್ಮ, ನಿನ್ನೊಳ್ಳೆ ಇವಳೇ ಸುಧಾರ್ಸಕ್ಕೈತಿಲ್ಲ, ಹೋಗೋಗಿ ಸುಮ್ಮನೆ. ನೋಡ್ದ, ಸುಮ್ಕೆ ಕೇಳ್ದಕ್ಕಂಡ್ರವ, ಬೇಜಾರು ಮಾಡ್ಕೊಬಿಡಿ. ಒಳ್ಳೆ ಮಂಗಳಮ್ಮ, ಈಗಿರೋ ಕೆಲಸದಲ್ಲಿ ಇನ್ನೊಂದಷ್ಟು ಕೆಲಸ ಅಂತೆ. ಏನ್ರೇ ಇಲ್ಲೇ ಕೂತಿದ್ದೀನಿ, ಬರ್ರಿ. ಅದು ಯಾಕಂಗೆ ಕಿಸ್ಕೊಂಡಿರಾ? ಏನು ಮಾಡ್ತಿದ್ದೀ ಏನ್ರೇ? ನಾನೇ ಡ್ಯಾನ್ಸು. ಏನ್ರೇ ಬಲ್ಲಾರೆ ಕಲ್ತ್ಬಿಟ್ಟಿದ್ಯಾ ಈ ಸತೀಸನ್ ಮದುವೆ ಆದ್ಮೇಕೆ? ಅಲ್ಲ, ತರಕಾರಿ ಬಿಡಿಸ್ತಾ ಡ್ಯಾನ್ಸ್ ಆಡ್ತೀನಿ ಅಂತೆಲ್ಲ, ತೂರೆ ಮನೆ ದೇವ್ ಸಾರು. ತುಂಬ ಥ್ಯಾಂಕ್ಸು ಗ್ಯಾಪ್ಸಿದಕ್ಕೆ. ಏನು ಇಲ್ಲಿ ಗಂಟೆ ಹುಡುಕಿ ಬಂದ್ಬಿಟ್ರಿ? ಹೋಗಿದ್ದ ಕೆಲಸ ಏನಾಯಿತು? ಹೋಗಿದ್ದ ಕೆಲಸ ಏನಾರ ಆಗಕ್ಕೆ ಹೋಗಿದ್ದವ್ರು ಯಾರು ಹೇಳು? ಅದಕ್ಕೆ ಕೇಳ್ತಿರೋದು ಏನಾಯಿತು ಅಂತವ.
ಹಣ್ಣು ಕಣೇನ್ರೆ ಹಣ್ಣು. ನಿನ್ನ ಗಂಡ ಕೈ ಇಕ್ಕಿದ ಕೆಲಸ ಹಂಗೆಲ್ಲ ಅರ್ಧಕ್ಕೆ ಬಿಡೋ ಮಗಲ್ಲ. ಅಚ್ಚುಕಟ್ಟಾಗು ಅದೇ ಪಂಚಾಯ್ತಿ ಮಾಡಿದೆ, ಗಂಡ ಹೆಂಡ್ತೀನಿ ಒಂದು ಮಾಡ್ಬಿಟ್ಟು ಬಂದೆ. ಓಹೋ ಪರವಾಗಿಲ್ವೇ, ನಿಮ್ಮ ಅತ್ತಮ್ಮ ಸುಮ್ಕೆ ಇದ್ರು, ಅವರವ್ವ ಸಮಯ ಕೇಳಿಸ್ಕೊಂಡ್ರು. ಎಂಥದ್ದು ಆಗಲಿಲ್ಲ, ನಮ್ಮ ಅತ್ತೆ ಇಲ್ಲಿಂದನೇ ಗುಯ್ಗಾಡ್ಕೊಂಡು ಬಂದ್ಲು. ಅಷ್ಟೊತ್ತು ಕರೆಕ್ಟಾಗಿ ಅವಮ್ಮ ಅದು ಯಾಕೆ ಹಂಗಾಯ್ತು, ಅದು ಬತ್ತ ಫಸ್ಟ್ ಹೆಂಗಿರಲಿಲ್ಲ ಏನೋ ಅದು ಹೆಂಗೋ ಅತ್ತೆ ಸ್ಥಾನಕ್ಕೆ ಬಂದಕ್ಕೆ ಅದು ಏನಾಗೋಯ್ತದು. ನಾವು ಹೋಯ್ತೀವಿ ಅಂತ ತಿಳಿದಿಟ್ಕೊ ಏನೋ ಗೊತ್ತಿಲ್ಲಪ್ಪ ನನಗೆ ಯಾಕೆ. ಅವಮ್ಮ ಊರಿಗೆ ಹೊಂಟೋಗಿತ್ತು, ಹೋಗಿದ್ದು ಒಳ್ಳೇದಾಯ್ತು ಅಂತೇಳಿ ಈ ಅಮ್ಮ ನಾನು ಕೇಳ್ತಿದ್ದ ಸಮಯ ಕರ್ಸೋ ಅಮ್ಮನ್ನ ಅಂತ. ಆಮೇಲೆ ನಾನೇ ಮುಳ್ಳಿಗೆ ಬುಧವಾದ ಹೇಳ್ದೆ, ಅವನು ಅರ್ಥ ಮಾಡ್ಕೊಳಂಗೆ ಕಂಡ. ಮುಂದಕ್ಕೆ ಏನಾದದ್ದು ಯಾವ ರೀತಿ ಒಟ್ಟಲ್ಲಿ ಗಂಡ ಹೆಂಡ್ತಿ ಚೆನ್ನಾಗಿರಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಅತ್ತೆ ಹಿಂಗೆ ಬಂದು ಅತ್ತೆನ ಅವ್ರ ಮನೆಗೆ ಬಿಟ್ಟೆ, ನಾನು ಇತ್ತಾಗ ಬಂದೆ. ಅತ್ತೆನೂ ಕರ್ಕೊಬರ್ಬೇಕಾಗಿತ್ತು ನೋಡಿ, ಮನೆಗೆ ಕರೀಲಿಲ್ಲ ಅಂದರೆ ಕರ್ದೆ ಕಣೆ ತಾಯಿ. ಬರಲ್ಲ ಅಂತ ಹೇಳಿ ಅಮ್ಮಂಗೆ ಸತ್ವಾಲು ಮನೆ ದಿವಸದಿಂದ ಈಗ ಸಮಯ ಕೇಳು ಒಂದಿದ್ದಕ್ಕೆ ಗಂಟ್ಲೊಳಗೆ ಏನು ಇಳಿಸ್ಕೊಂಡಂಗೆ ಕಾಣಕ್ಕಿಲ್ಲ. ಎಲ್ಲಿ ಬೇಕ್ತಿ ಮುಂದೆಗಡೆ ಬಾಲ ಮರ್ಚ್ಕೋಬೇಕು ಅಂತ. ಈಗ ಹಿಂಗೆಲ್ಲ ಸರಿಯುತ್ತಲ್ಲ, ಅದಕ್ಕೆ ಏನು ತನಗೆ ತಾನೇ ಖುಷಿಯಾದೊಳಗೆ ಓದ್ಲು, ಬೇಡ್ಕಣೋ ಇನ್ನೊಂದು ಕುಟ್ಟೆ ಬರ್ತೀನಿ ಅಂತ. ಸರಿ ಅಲ್ಲಿ ಪುಟ್ಟಿನ ಆ ಏಮಿ ಹತ್ರ ಆಟ ತೊಳೆ ಕರ್ಕೊಬಂದು ಆಟಸ್ರಿ. ನಾನು ಒಂಚೂರು ತರಕಾರಿ ಒಗ್ಗರಣೆಗೆ ಇಟ್ಬಿಟ್ಟು ಊಟಕ್ಕೆ ಇಕ್ತೀನಿ. ನಿಮ್ಮ ಕೂಟ ಏನೋ ಮಾತಾಡಬೇಕು. ನನ್ನ ಕೂಟ ಮಾತಾಡ್ಬೇಕು, ಅದೇನು ಹೇಳು. ಹೇಳಿಲ್ವಾ ಆಮೇಕಿಂದ ಮಾತಾಡೋಣ ಅಂತ. ಸುಮ್ಕೆ ಇಲ್ಲಿ ಕೆಲಸ ಆಗಲ್ಲ, ಹೋಗ್ರಿ. ಸರಿ ಒಂದು ಗ್ಲಾಸ್ ಕಾಪಿನ ತಗೊಂಡು ಬಾ. ಇಲ್ಲಿ ಅಡುಗೆ ಕೆಲಸ ಬಿದ್ದದೆ, ಕಾಪಿ ಬೇರೆ ಮಾಡಬೇಕೇ. ಭಲೇ ಕಾಪಿ ಸಂದಾಕ್ ಮಾಡಿದ್ಯಾನ್ರೆ. ಅದು ಏನೋ ಮಾತಾಡಬೇಕಿತ್ತು ನಿಮ್ಮ ಕೂಟೆ. ಏನ್ರೆ ಈಗ ನಂದು ಅಪಾಯಿಂಟ್ಮೆಂಟ್ ಇಲ್ಲ, ಸಾಯಂಕಾಲ 4:55 ಬಂದ್ಬಿಡು ಮಾತಾಡುವಂತೆ. ಏನ ಅಪಾಯಿಂಟ್ಮೆಂಟೇ ನನಗೆ? ಮತ್ತಿನ್ನೇನೇನ್ರಿ? ಅಲ್ಲ ನೀನು ಮಾತಾಡೋಕ್ಕೆ ಕೇಳಿ ಹೇಳಿ ಮಾತಾಡಬೇಕೆ, ಮಾತಾಡಬೇಕು ತಾನೇ. ಅಷ್ಟೊತ್ತಿನೋ ನಾನು ನೋಡ್ತೀನಿ ಏನೋ ಮಾತಾಡಬೇಕು ಅಂತವ. ಏನ್ರೆ ಬ್ಯಾರೆ ಹೆಂಗಸ್ರಂಗೆ ಪೀಟ್ಗೆ ಹಾಕ್ಬಿಟ್ಟು ಆಮೇಲೆ ರೇಷ್ಮೆ ಸೀರೆಗೋ ಚಿನ್ನದೊಡವೆಗೋ ಬರ್ತಾರಲ್ಲ, ಹಂಗೇನಾರು ಬರೋ ಐಡಿಯಾ ಮಾಡಿಕೊಂಡಿರೆ ನೀನು ಈ ವರ್ಷ ಮಾತಾಡೋಕ್ಕೆ ಬಿಡ, ಸುಮ್ಕೆ ಇದ್ಬಿಡು. ನೀವೊಳ್ಳೆ ಚೆನ್ನಾಗಿ ಕೇಳಿರಿ, ಅದೆಲ್ಲ ಏನಲ್ಲ ಕಣ. ನನಗೂ ಎಲ್ಲ ಪರಿಸ್ಥಿತಿ ಅರ್ಥ ಆಗ್ತದೆ. ನಾನು ಬೇರೆ ವಿಷಯ ಮಾತಾಡೋಕೆ ಬಂದಿದ್ದು. ಏನು ಹೇಳು ಮತ್ತೆ? ಅದು ಸ್ಯಾನೆ ದಿವಸ ಆಯಿತು, ಎಲ್ಲೂ ಹೋಗಿಲ್ಲ. ನನಗಂತೂ ಭಲೇ ಬೇಜಾರಾಗದೆ. ಅದಕ್ಕೆ ನಮ್ಮ ಚಿಕ್ಕಪ್ಪನ ಮಗಳದು ಪ್ಯಾಟೆಲಿ ಮದುವೆ ಅದೇ, ಹೋಗ್ಬಿಟ್ಟು ಮುಗಿಸ್ಕೊಂಡು ಹಂಗೆ ನನ್ನ ಸ್ನೇಹಿತೆ ಒಬ್ಬಳು ಹೈದ್ರಾಬಾದ್ನಾಗೆ ನನ್ನ ಜೊತೆಗೆ ಓದ್ತಿದ್ಲು, ಅವಳು ಮನೆಗೆ ಕರೆದವಳೆ ಹೋಗ್ಬಿಟ್ಟು ಬರೋಣ ಅಂತ. ಏನು ಬೆಂಗಳೂರಿನಾಗ? ಯಾವತ್ತಿರೋದು? ಇನ್ನೊಂದು 10 ದಿವಸ ಅದೇ ಬೆಂಗಳೂರಿನಾಗೆ. ಅಡ್ರೆಸ್ ಎಲ್ಲ ಕಳ್ಸೋರೆ, ಹೋಗೋಣ. ನೋಡಿ ಅಂದರೆ ನನಗೆ ಇಲ್ಲಿ ಕೆಲ್ಸಗಳವೆ, ನಾನು ಬರೋಕ್ಕಾಗಿಲ್ಲ. ನಿನ್ನ ಮಗ ಕರ್ಕೊಂಡು ನಿಮ್ಮ ಅಪ್ಪನ ಮನೆಯವ್ರ ಜೊತೆಗೆ ಹೋಗ್ಬಿಟ್ಟು ಬಾ. ಹೆಂಗಿರೋ ಅವ್ರ ಸಂಬಂಧಿಕರ ತಾನೇ. ಅವ್ರ ಸಂಬಂಧ ಅಂದರೆ ಹಂಗಾರೆ ನಾವು ಹೋಗಂಗಿಲ್ವೇ? ನೀವು ಬರೋಕ್ಕಿಲ್ವೇ? ಬರ್ರಿ ಅಂದರೆ ಸುಮ್ಕೆ ಅವರೆಲ್ಲ ಕೇಳಿದ್ರೆ ನಾ ಏನು ಹೇಳಿ? ಎಲ್ಲಿ ಗಂಡ ಬಂದಿಲ್ಲ ಅಂತ. ನನ್ನ ಗಂಡಿಗೆ ಸ್ಯಾನಿ ಕೆಲಸ ಅದೇ ಅಂತ ಹೇಳು. ಕೆಲಸ ಎಲ್ಲ ಗುರ್ತವೆ, ನೀವು ಸುಮ್ಕೆ ಬಂದರೆ ಸರಿ. ಇವಾಗ ನಮ್ಮ ಚಿಕ್ಕಪ್ಪನ ಮನೇಲಿ ಒಬ್ಬನೇ ಮಗ ಅವನು. ಇದೊಂದು ಮದುವೆ ಆದ್ಮೇಲೆ ಇನ್ನೆಂತಗೂ ಕರೆಯೋಕ್ಕಿಲ್ಲ. ನಮ್ಮ ಸುಮ್ಕೆ ಬೇರೆಯವ್ರ ಮುಂದೆಗಡೆ ಅನ್ಸ್ಕೊಳ್ಳೋ ಚೆನ್ನಾಗಿರಕ್ಕಿಲ್ಲ. ನೀವು ಬಂದರೆ ಚೆನ್ನಾಗಿರ್ತದೆ ಅಷ್ಟೇ ಹೇಳಿದ್ದೀನಿ. ಒಳ್ಳೆ ಪೀಕ್ಲಾಟ. ಇನ್ನು 10 ದಿವಸ ಅದಲ್ವಾ? ಸರಿ ಆಯಿತು ಬಿಡು. 10 ದಿವಸ ಅಂದರೆ 1-2 ದಿವಸ ಮುಂದಾಗ ಹೋಗೋಣ. ಯಾಕೆಂದ್ರೆ ಮದುವೆ ಬೇಕಾಗಿರೋದಿಲ್ಲ, ಉಂಚಿದಿ ಮನೆಗೆ ತಂದಾಕಕ್ಕ. ಸುಮ್ಕಿರ್ರಿ, ಹಂಗಲ್ಲ ಕಣ. ಈಗೇನು ಎಲ್ಲರೂ ಹಂಗೆ ಅದು ಇದು ಅವರೇ ಹೋಗಿ ತರಕ್ಕಿಲ್ಲ. ಎಲ್ಲ ಅದೆಂಥದ್ದು ಇವೆಂಟ್ ಅವ್ರಿಗಂತೆ ಒಪ್ಸೋರಂತೆ, ಎಲ್ಲ ರೆಡಿಯಾಗಿ ಹೋಗೋದು, ಅವ್ರು ಹೇಳ್ದಂಗೆ ಮುಗಿಸ್ಕೊಂಡು ಬರೋದು ಅಷ್ಟೇ. ನಾವೇನು ಕೆಲಸ ಮಾಡೋಂಗಿಲ್ಲ. ಕೆಲಸ ಮಾಡೋಕ್ಕೆ ಹೋಗ್ಬೇಕೆ, ಬೇಗ ಹೋದರೆ 4 ದಿವಸ ಸುತ್ತಾಡ್ಕೊಂಡು ಎಲ್ಲರನ್ನೂ ನೋಡಿ ಮಾತಾಡ್ಸ್ಕೊಂಡು ಬರೋದು ಬೇಡವೇ? ಬೆಂಗಳೂರನ್ನ ನಾನು ಸರಿಯಾಗಿ ನೋಡೇ ಇಲ್ಲ ಗೊತ್ತೇ. ನನ್ನ ಹೆಂಡ್ರಿಗೆ ಚಿಕ್ಕಪ್ಪನ ಮಗನ ಮದುಗಿಂತ ಬೆಂಗಳೂರು ನೋಡೋ ಆಸೆ ಆಗದೆ, ಅದಕ್ಕೆ ಇದು. ಸರಿ ಆಯಿತು. ಅದು ಯಾವತ್ತು ಡೇಟು ಒಂದೇ? 30ನೇ ತಾರೀಕು ನನಗೆ ಕೆಲಸದೇ. 1ನೇ ತಾರೀಕು ಅವನಿಗೆ ದುಡ್ಡು ಕೊಡಬೇಕಿತ್ತು. ಸರಿ ಒಂದು ಕೆಲಸ ಮಾಡು, ನೀನು ಹೇಳಿದ್ದು ದಿಟ 30 ಆದಮೇಲೆ ಇರು ಅಂತ ಹೇಳ್ಬೇಡ. 30ಕ್ಕೆ ಮುಂದೆಲೇ ಎಷ್ಟು ದಿವಸ ಬೇಕೋ ನೀನೇ ಪ್ಲ್ಯಾನ್ ಮಾಡ್ಕೊಂಡು ನಡಿ. 30 ಆದಮೇಲೆ ಇರೋಕ್ಕಿಲ್ವೇ? ಹಂಗಾರೆ ಮದುವೆ ಮುಗಿಸ್ಕೊಂಡು ಸೀದಾ ಬರೋದಾ? ಹಂಗಾರೆ ಮುಂಚಾಲೆ 4-5 ದಿವಸ ಮುಂದೆ ಹೊಟ್ಬಿಡೋಣ. ಏನು 4-5 ದಿವಸ ಬಿಟ್ಕೊಂಡು ಹೊಂಟ್ರೆ ಸರೋಯ್ತದೆ. ಯಾಕೆಂದರೆ ನನ್ನ ಫ್ರೆಂಡ್ ಮನೆಯಾಗ 1-2 ದಿವಸ, ಆಮೇಲೆ ಬೆಂಗಳೂರು ಸುತ್ಕೊಂಡು 1-2 ದಿವಸ, ಆಮೇಲೆ ಮದುವೆದು 2 ದಿವಸ ಮುಗಿಸ್ಕೊಂಡು ಬರೋಕ್ಕೆ ಸರೋಯ್ತದೆ. ಆಯಿತಾ? ಇಲ್ಲ ನೆಲ್ಬಿಟ್ಟೇವ ಭದ್ರಕಾಳಿ. ಸರಿ ನಡಿ. ನಾನು ಮಗ ಹುಟ್ಟಿದ್ಮೇಲೆ ಎಲ್ಲಾರ ಕರ್ಕೊಂಡೋಗ್ಬೇಕು ಅನ್ಕೋತಿದ್ದೆ, ಎಲ್ಲೂ ಆಗಿಲ್ಲ. ಇದೇ ಒಂದು ಆಗೋಗ್ಲಿ. ಸಂದಿಲ್ ಸಮಾರಾಧನೆ ಅಂತವ, ಮದುವೆ ನೆಪ ಒಟ್ಕೊಂಡು ನಾವು ಊರು ಸುತ್ಕೊ ಬಂದಂಗೆ ಆಯ್ತದೆ. ಅಂದಂಗೆ ಸಿದ್ದಪ್ಪಂಗೆ ಮನೆ ಕಡೆ ಜೋಪಾನ ಅಂತ ಹೇಳ್ತು ಮಂಗಳಮ್ಮನ ಇಲ್ಲೇ ಮನಿಕು ಅಂತೇಳಿ ಕೀ ಕೊಟ್ಟೋಗ್ಬೇಕು. ಓ ಅದಕ್ಕೇನಂತೆ, ಮಂಗಳಮ್ಮ ಏಮಿ ಇಬ್ರು ಇಲ್ಲೇ ಬಂದು ಮನಿಕತ್ತಾರೆ. ನಾನು ಹೇಳೊಪ್ಪಿಸ್ತೀನಿ. ಸರಿ, ಮಂಗಳಮ್ಮ ಹಿಂದೆಲ್ಲ ಪಾತ್ರೆ ತೊಳಿತಾಳೋ ಕೇಳ್ಬಿಡ್ತೀನಿ. ಏನು ಖುಷಿನೋ ನನ್ನ ಹೆಂಡ್ರಿಗೆ. ಕರೆಕ್ಟ್ ಅಲ್ಲ ಸ್ನೇಹಿತರೆ? ಪಾಪ ನಾವು ನೋಡ್ರಿ ಗಂಡಸರು
ಒತ್ತರ ಆದರೆ ಏನೋ ಒಂದು ಕೆಲಸಕ್ಕೋ ಏನೋ ಒಂದು ಮೋಜು ಮಸ್ತಿಗೋ ಆಚೆಗೆ ಹೋಯ್ತಾನೆ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ. ಒಂದು ಟೆನ್ಷನ್ ಬಂದರೆ ಇನ್ನೊಂದ್ರಾಗೆ ಮರ್ತೋಯ್ತೀವಿ. ಅರೆ ಹೆಂಗಸರು ಆ ಗೋಡೆ ಮತ್ತೇನೆ ಇಡೀ ದಿನ ಕಳೀತಾರೆ ಪಾಪ. ತಲೆಯಲ್ಲಿ ಒಂಥರ ಹೊಸ್ತನವೇ ಕಾಣಕ್ಕಿಲ್ಲ, ಹಂಗಾಗೋಗಿರ್ತಾರೆ. ಅದಕ್ಕೆ ಅಪರೂಪಕ್ಕೊಂದು ದಿವಸನಾರ ಅವ್ರಿಗೋಸ್ಕರ ನಾವು ಬಿಡುವು ಮಾಡ್ಕೊಂಡು ಅವ್ರು ಕೇಳಿದ ಕಡೆ ಕರ್ಕೊಂಡೋಗಿ ಕೇಳಿದ್ದನ್ನು ಕೊಡಿಸ್ಕೊಂಡು ನಮ್ಮ ಕೈಲಾಗಿದ್ದು ನಾವು ಸಂತೋಷವಾಗಿ ಅವ್ರು ನಿಕ್ಕೊಂಡ್ರೆ ಅವ್ರಿಗೂ ಖುಷಿ, ಅವ್ರಿಗೂ ಜೀವನದಲ್ಲಿ ಆಸಕ್ತಿ, ಒಂಥರ ಗಂಡ ಅಂದರೆ ಪ್ರೀತಿ ನಿಮ್ಮದು ಎಲ್ಲ ಸಿಗ್ತದೆ ಅಲ್ವೇ? ನಿಮ್ಮಲ್ಲಿ ಯಾರ ಈ ತಪ್ಪು ಮಾಡ್ತೀರೆ ದಯವಿಟ್ಟು ನಿಮ್ಮ ಹೆಂಡ್ತಿದಿರನ್ನ ಅಥವಾ ಮನೆಗಿರೋ ಅವ್ವನೋ ತಂಗಿನೋ ಯಾರೋ ಹೆಣ್ಮಕ್ಳನ್ನ ನಾ ಕೂಡಿ ಮಧ್ಯೆನೇ ಕೊಡಿತಾ ಇರ್ತಾರಲ್ಲ, ಅವ್ರನ್ನ ಒಂಚೂರು ಸ್ವತಂತ್ರವಾಗಿ ಖುಷಿಯಾಗಿ ಇರಬೇಕು ಆಚೆ ಕರ್ಕೊಂಡು ತಿರ್ಗಾಡ್ಕೊಂಡು ಅದು 5-10 ರೂಪಾಯಿದು ನಿಮ್ಮ ಕೈಲಾಗಿದ್ದು ಕೊಡಿಸಿ ಖುಷಿಯಾಗಿ ಕರ್ಕೊಬನ್ನಿ. ಆಗ ಅವ್ರು ನೋಡಿ ಸಂತೋಷನ. ನನ್ನ ಹೆಂಡ್ರು ಪಾಪ ಸ್ಯಾನೆ ದಿವಸ ಆಗಿತ್ತು, ಏನೂ ಕೇಳಿರಲಿಲ್ಲ. ಇವತ್ತು ಕೇಳಿದ್ಲು. ದಿಟ್ಟವಾಗ್ಲೂ ನಂಗೆ ಬೇರೆ ಜನ ಕೆಲಸಗಳು ಆದ್ರೂ ಅವಳಿಗೆ ಬೇಜಾರು ಮಾಡಬಾರ್ದು ಅಂತೇಳಿ ಹೋಗಿ ಒಪ್ಕೊಂಡೀನಿ. ನಡೀರಿ ಇನ್ನು ಬೆಂಗಳೂರು ಸುತ್ತೋದು ಕೆಲಸ ಮಾಡೋಣ.